ಜಸ್ಟ್ ವಿಡಿಯೋ ಮಾಡ್ತೀನಿ ಅಷ್ಟೇ, ಏನೋ ಕಂಟೆಂಟ್ ಇಲ್ಲ. ಪೆಟ್ರೋಲ್ ಹಾಕೋ ಅಂದ್ರೆ ನಾಟಕ ಮಾಡ್ತಾವನಲ್ಲಿ ಕುಮಾರಣ್ಣ. ಕಾಲೇಜ್ ಬಿಟ್ಟಿದೆ ಅಂತ ಬಂದಿರ್ತಾನೆ ನೀನು, ಹೇಳೋ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಗೈಸ್, ನಾನು ನಿಮ್ಮ GK. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ಸಖತ್ತಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಕ್ಕೆ ಅಂತ ಏನೂ ವೀಡಿಯೋಸ್ ಇಲ್ಲ, ಜಸ್ಟ್ ಸುಮ್ಮನೆ ಹೋಗ್ತಾ ಇರ್ತೀನಿ, ಅಲ್ಲೇ ಇಲ್ಲೇ ವೀಡಿಯೋ ಮಾಡ್ಕೊತೀನಿ. ಅಂದರೆ ಸುಮ್ಮನೆ ಕ್ವಾಟ್ಲೆ ಕೊಡ್ತೀನಿ ಅವರು ಇವ್ರಿಗೆ. ಅದರಲ್ಲೂ ಸ್ವಲ್ಪ ಈಗ ತೇಜುನ ಸ್ವಲ್ಪ ಫೋನ್ ಮಾಡಿದ್ದ ಮಗ, ಆಮೇಲೆ ಫ್ರೀ ಇದ್ದರೆ ಕಾಲ್ ಮಾಡು ಅಂತ. ಅವನಿಗೂ ಸ್ವಲ್ಪ ಕ್ವಾಟ್ಲೆ ಕೊಡೋಣ, ಹಾಗೆ ಅಲ್ಲಿ ಇಲ್ಲಿ ವೀಡಿಯೋಸ್ ಮಾಡ್ತೀನಿ. ಹಂಗೆ ಜಸ್ಟ್ ವಿಡಿಯೋ ಮಾಡ್ತೀನಿ ಅಷ್ಟೇ, ಏನೋ ಕಂಟೆಂಟ್ ಇಲ್ಲ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಈಗ ಮನೇಲಿ ಚಿಕನ್ ತರಬೇಕಂತೆ, ಅದಕ್ಕೆ ಹೋಗ್ತಿದ್ದೀನಿ. ಹೆಂಗೆ ಕೆಜಿ? 1.5 ಗೈಸ್. ಫೈನಲಿ ಚಿಕನ್ ಇಸ್ಕೊಂಡು ಆಯಿತು. ಈಗ ಮನೆಗೆ ಹೋಗ್ಬೇಕು, ತರಕಾರಿ ತೊಗೋಬೇಕಂತೆ. ನಮ್ಮ ಚಟ್ಟ ನೋಡ್ರಿ ಅಲ್ಲಿ ಹೆಂಗೆ ಕೆಲಸ ಮಾಡ್ತಾನೆ, ಕಳ್ಳ ಬಚ್ಚಿಡ್ಕೊಂತಾನೆ. ಪೆಟ್ರೋಲ್ ಹಾಕೋ ಅಂದ್ರೆ ನಾಟಕ ಮಾಡ್ತಾವನಲ್ಲಿ. ಗೈಸ್, ಮನೆಗೆ ನೆಮ್ಮದಿಯಿಂದ ಇರ್ತೀನಿ ಅಂದರೆ ಇರೋಕ್ಕೆ ಬಿಡ್ತಿಲ್ಲ ತೇಜ. ಬಾಯಿಲಿ ತರು ಮನೆಗೆ ಅಂತ ಕರೀತಾನೆ, ಮತ್ತೆ ಕಾಲ್ ಮಾಡಿ. ಗೈಸ್, ಇದು ಅರ್ಧೋಗಿರೋದಕ್ಕೆ ಸೀಟು ಮುಕ್ಳು ಎಲ್ಲ ಒದ್ದೆ ಆಗ್ಬಿಟ್ಟೈತೆ ಪ್ಯಾಂಟು. ಈಗ ಅಂಗಡಿಗೆ ಹೋಗಿ ಬೆಳ್ಳುಳ್ಳಿ ತರಬೇಕಂತೆ ಗೈಸ್. ನಮ್ಮ ಡಿಫ್ರೆಂಟ್ ವ್ಯೂ ಒಳೆವನ್ನೂರು ಕುಮಾರಣ್ಣ. ಹಾಯ್. ಯಾಕ್ರಿ ಇನ್ನೊಂದ್ಸಲಿ ಬಂದ್ಬಿಡ ಹೇಳ್ತೀನಿ ನಾನು. ಇನ್ನೊಂದ್ಸಲ ಬರ್ಬೇಕಾ? ಮೊನ್ನೆ ಅಣ್ಣ ಯಾವ್ದೋ ಹುಡುಗಿ ಜೊತೆ ಮಾತಾಡ್ತೈತೆ, ಅಪ್ಲೋಡ್ ಮಾಡ್ತೀನಿ ಗೈಸ್. ನಾನು ನೋಡ್ತಾ ಇದ್ದೀನಿ ಒಂದು ವಾರದಿಂದ ಈ ಅಣ್ಣ ಯಾರ ಜೊತೆಗೂ ಕಚ್ಕೊಂಡಿದ್ದು ಗೈಸ್. ಹುಡುಗನ ಹುಡುಗಿ ಅನ್ಕೋಬಿಟ್ಟೆ ನಾನು. ಮಿನ್ ಮಾಡ್ಬಾರ್ದ? ಯಾಕೆ ಅಂತ ಹೇಳು, ರೀಸನ್ ಹೇಳು. ಕಚ್ಚು ಎಲ್ಲಿಗೆ ಅಣ್ಣ? 20 ರೂಪಾಯಿ ಬೆಳ್ಳುಳ್ಳಿ. ಅಣ್ಣ ಇವ್ನು ಯಾರು ಪ್ರಭು 2 ನಿಮಿಷ ಮಾಡ್ಕೊಂಡ್ ಬಂದಿರ್ಕೊಂಡು ಅಲ್ಲಿದ್ದಾನೆ. ಹೇಳೋಣ. ಅಯ್ಯೋ ದುರ್ವಿಧಿಯೇ. ಮತ್ಪತ್ತಾನಲ್ಲ ಇವನು, ಮತ್ಪತ್ತಾನಲ್ಲ ಇವನು. ಅಣ್ಣ ಬೆಳ್ಳುಳ್ಳಿ ಅಲ್ಲ ಶುಂಠಿ ಅಂತೆ. ನಿಮ್ಮಂತ ಜನ ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ. ಹೇಳೀಗ ಏನಿಲ್ಲಪ್ಪ ಗೈಸ್. ಫೈನಲಿ ಚಾರ್ಜರು ಹಿಡ್ಕೊಳ್ಳೋಣ, ಬೇಕಾಗತ್ತಲ್ಲಿ. ಈಗ ತರಮನೆ ಹೋಗ್ಬೇಕು. ನಾನು ತೇಜ ಕಾಯ್ತೀಯಣ್ಣ ಆಗ್ಲಿಂದ. ಅಕ್ಕಿ ಬಿಡ್ತೀವನ ಮೇಲೆ ಬಿಟ್ಟಿರಂಗಿಲ್ಲ, ಹಂಗಾಕಿದ್ದಾರೆ ಅಷ್ಟೇ ಅಕ್ಕಿನ. ಹೋಗೋಣ ಬನ್ನಿ. ಬರ್ರಾಕ ನಾವು ಈಗ ಗಾಡಿನೂ ಆಫ್ ಹೋಗುತ್ತೆ. ಮಾಡಬಾರ್ದು, ಮಾಡಿದ್ರೆ ಹಿಂಗೆ ಆಗ. ಈ ನನ್ನ ಮಗ ಬಂದಿರೋದು ಕಾಲೇಜ್ ಬಿಟ್ಟಿದೆ ಅಂತ ಬಂದವನೇ. ಅದು ನೋಡಿ, ಕಾಲೇಜ್ ಬಿಟ್ಟಿದೆ ಅಂತ ಬಂದಿರ್ತಾನೆ. ನೀನು ಹೇಳು, ಹೇಳು. ಹೋಗು. ಇಲ್ಲಪ್ಪ, ನಾನು ಈ ಕಡೆ ಹೋಗ್ತೀನಿ, ಈ ಕಡೆ ಹೋಗ್ತೀನಾ? ಭಾಷೆ ಬಾ. ನೀನವನ ಬಾರ. ಗಾಡಿ ಸ್ಟಾರ್ಟ್ ಮಾಡಿಲ್ಲ ಗೈಸ್.
ಸ್ಟಾರ್ಟ್ ಮಾಡಬೇಕು ಅಂದರೆ ಮೊಬೈಲ್ ತೆಗ್ದು ಇಡಬೇಕು. ಹೆಂಗಾಗೈತೆ ಗೊತ್ತಾ, ಮೋಟೋ ಲಾಗ್ ಮಾಡ್ದಾಗ ಆಗೈತೆ ಇವತ್ತು. ಹಾಂ, ಮೋಟೋ ಲಾಗ್ ಅಂದರೆ ಗೊತ್ತಾ, ಹೋಟೆಲ್ ಆಗಷ್ಟೇ ಏನೇನೋ ಮಾತಾಡ್ತಾನೆ, ಹೆಂಗೆಂಗೋ ಆಡ್ತಾನೆ. ಗೈಸ್, ನಮ್ಮದು ಎಲೆಕ್ಟ್ರಿಕ್ ಗಾಡಿ. ಅಕ್ಕಿ ಹತ್ರ ಯಾರೂ ಇಲ್ಲ. ನನ್ನ ಮಗ ಏನೋ ಮಾಡ್ತಾನೆ, ಮೇಲೂ ಇಲ್ಲ ಅನ್ಸುತ್ತೆ, ಕೆಳಗೇನೆ ಇದ್ದಾನೆ. ಮೊಬೈಲು ಚಾರ್ಜಿಗೆ ಹಾಕ್ಬೇಕು, ಚಾರ್ಜ್ ಇಲ್ಲ ಗೈಸ್, ಬರೀ 15% ಐತಿ. ಅಡ್ಡಿ ತೇಜು ಮೇಲಿದ್ದಾನ? ಹಾಂ, ಐತೆ. ಗೈಸ್, ಒಂದು ವಾರ ಆಯ್ತು ಈ ಕಡೆ ಬಂದೇ ಇಲ್ಲ ನಾನು. ಒಂದು ವಾರ ಆಯ್ತು ಈ ಕಡೆ ಬಂದೇ ಇಲ್ಲ ನಾನು. ನೋಡ್ರಿ ಹೆಂಗಿದೆ, ಯಾರೋ ಇದ್ದಾರೆ ಒಳಗೆ. ಅವನಲ್ಲಿ ತೆಗೀರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಚೆನ್ನಾಗಿ ಬರ್ತೈತೆ ಕಣ ಇದ್ರಲ್ಲೂ. ಗೈಸ್, ಈಗ ನನ್ನ ಹಳೆ ಮೊಬೈಲಲ್ಲಿ ವಿಡಿಯೋ ಮಾಡ್ತಿದ್ದೀನಿ, ಸ್ವಲ್ಪ ಲ್ಯಾಗ್ ಆಗ್ತೈತೆ ಕಣ ಮೊಬೈಲ್. ಇದು ಆಫನ್ ಕೊಡಿಲಿ, ಚಾರ್ಜ್ ಹಾಕಿ. ಯಾಕ್ರೋ ಜಗಳ ಆಡ್ತಿದ್ದೀರಾ? ಚಿಲ್ಕಾಕ್ಲಾ? ಏನಾರ ಮಾಡ್ಕೊಳ್ರಿ, ಒಳಗೆ ಗುದ್ದಾಡ್ಕೊಳ್ರಿ, ಕೋಲಾಟ ಆಡ್ಕೊಳ್ರಿ. ಅವ್ನು ಯಾಕೆ ರೆಡಿ ಆದ ಅಲೆ, ಡಿಪ್ರೆಷನಿಗೆ ಹೋದ ಡಿಪ್ರೆಷನ್ನಿಗೆ. ಗೈಸ್, ಇಲ್ಲಿಂದ ನಮ್ಮ ಊರು ಮಾತ್ರ ಮುಕ್ಲಾರ ವ್ಯೂ ಕಾಣುತ್ತೆ. ಡಿಪ್ರೆಷನ್ನಿಗೆ ಎಕ್ಸಾಂಪಲ್ಲೇ ನಮ್ಮ ತೇಜ. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ನಮ್ಮನ್ನ ಇನ್ಸ್ಪಿರೇಷನ್ ತಗೊಳ್ರಿ. ಡಿಪ್ರೆಷನ್ ಒಂಥರ ದೇವದಾಸ ಆಗ್ಬಿಟ್ಟೆ. ದೇವದಾಸನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡ್ಬಿಟ್ಟೆ. ಮತ್ತೆ ಬಂದೆ. ನಿಂದು ಯಾರಿದು? ಓ, ಕಾಲೇಜಿಗೆ ಯಾವಾಗ ಹೋಗೋಣ? ಮರ್ತೋಗತ್ ಮರ ಆಗ್ಲಿಲ್ಲ. ಗೈಸ್, ಕಾಲೇಜ್ ಬಿಟ್ಟಿದ್ದೀನಿ. 1 year ಡ್ರಾಪ್ ಮಾಡೋಣ ಅಂತ ಕಾಲೇಜು. ಎಲ್ಲಿ ಡ್ರಾಪ್ ಮಾಡೋಣ ಹೇಳಿ? ನಾನೆಲ್ಲರೇ ಡ್ರಾಪ್ ಮಾಡಿಬಿಟ್ರೆ ನಮ್ಮ ಅಮ್ಮ ಕೆರ ತಗೊಂಡು ಹೊಡಿಯತ್ತೆ. ಫೀಸ್ ಕಟ್ಟೋದು ನಾವು, ಮುಕ್ಕಳು ಮುಚ್ಕೊಂಡು ಹೋದಕ್ಕೆ ಏನಕ್ಕೆ ನಿನಗೆ ರೋಗ ಅಂತ. ನನಗೆ ಈ ಮಕ ನೋಡೋಕ್ಕಾಗ್ತಿಲ್ಲ. ಈ ಮಕ ಏನದು, ಏನು ಸ್ಪೆಷಲ್ ಅದೆಲ್ಲ. ಇಲ್ಲಿ ಸುತ್ತಮುತ್ತಲು ನೇಚರಿಗೆ ಅಸ್ಥೆಟಿಕ್ಕಾಗಿ ಕಾಣ್ಬೇಕು ನಾನು ಅಂತನ. ಹಾಂ, ಡಿಪ್ರೆಷನ್ನೇ ಹೋಗಿದ್ಯಾ ಏನು ಅಂತ? ನಿನ್ನ ಸಮಸ್ಯೆ ಏನು ಹೇಳು? ಓಡೇ ನಿದ್ದೆ ಬರ್ತೈತೆ, ನಡೆಯಲೇ. ನಿದ್ದೆ ಬಂದರೆ ಮಕ್ಕಬೇಕು. ಹಿಂಗೆ ಕುತ್ಕೊಂಡ್ರೆ ನಿದ್ದೆ ಬರ್ತದಾ? ಹೇಳೋ ಕಂಡ್ರೆ. ಗೈಸ್, ಏನು ಮಾಡಲಿ? ಒಂದು ಕಂಟೆಂಟ್ ಮಾಡೋಣ ಅತ್ಲಾಗೆ. ಇಲ್ಲಿ ನಿಂತ್ಕೊಂಡು ಅಲ್ಲಿಗೆ ಆರ್ತೀನಿ, ವಿಡಿಯೋ ಮಾಡು. ಇಲ್ಲ ನೀನಾರು 10-12 ಅಡಿ ಐತೆ ಅಷ್ಟೇ. ಹೌದಲ್ಲ? ಎಲ್ಲ ನಂದೇ ಕಾಪಿ ಮಾಡ್ತಾನೆ. ಅಯ್ಯೋ, ಜೀವನನೇ ಕಾಪಿ ಪೇಸ್ಟ್ ಆಗಿತ್ತು, ಸುಮ್ಮನಿರು. ಏನು ಗೈಸ್, ಎಲ್ಲರ ಲೈಫು ಅಷ್ಟೇ. ಒಬ್ಬ ಏನಾರು ಒಂದು ಟ್ರೆಂಡಿಂಗ್ ತರೋ ತನಕ ಎಲ್ಲರೂ ಅದನ್ನೇ ಕಾಪಿ ಪೇಸ್ಟ್ ಮಾಡೋದು. ಹೌದಾ ಇಲ್ಲ? ಹೌದಾ ಇಲ್ಲ? ಹೌದು. ನಿನ್ನ ಸಾಮಾನು ಮುಡ್ಕೊಂಡು ಹೇಳು. ನನ್ನ ಸಾಮಾನಲ್ಲ, ನಿನ್ನ ಸಾಮಾನು ಮುಡ್ಕೊಂಡು ಹೇಳು. ನನ್ನ ಹಳೆ ಮೊಬೈಲಲ್ಲೂ 0.5 ಇರಬೇಕಿತ್ತು ಆಪ್ಷನ್. ಐಫೋನೇ ತಗೊಂತಿರ್ಲಿಲ್ಲ ನಾನು. ಗೈಸ್, ಏನು ಕಂಟೆಂಟ್ ಕೊಡ್ಲಿ ಗೊತ್ತಾಗ್ತಿಲ್ಲ. ಕಂಟೆಂಟ್ ಇದ್ರೆ ಡಿಸ್ಕ್ರಿಪ್ಷನಾಗ ಹಾಕ್ರಿ. ಅಲ್ಲ, ಡಿಸ್ಕ್ರಿಪ್ಷನಲ್ಲಿ ನೀನು ಕಮೆಂಟ್ ಮಾಡಿಸೋ ಇಡೀ ಇಂಡಿಯಾದಲ್ಲಿ ನೀನು ಒಬ್ಬನೇ. ಇಂಡಿಯಾ ಅಲ್ಲ, ವರ್ಲ್ಡಲ್ಲೇ ನೀನು ಒಬ್ಬನೇ. ಹೇಳಲೇ, ಮಾತಾಡೋ ಬೇಜಾರಾಗ್ತೈತೆ, ಮಾತಾಡೋ. ಇದೇನಿದು? ಏನು ಇದೇನಿದು? ಏನದು? ಹುಡ್ದಾರ ಹಂಗೆ ಹಾಕೊಂಡ್ಯಾ? ಸಿಗಂದರಿ ತಗೊಂಡು ನಾನೇ ತಗೊಂಡು ನೋಡಿಲ್ಲ. ಈ ಥರ ಇದೆ ಬ್ಲ್ಯಾಕು. ರೆಡ್ ತಗೊಂಡಿದ್ದು. ರೆಡ್ ಅಂದ್ರೆ ರೆಡ್ ಯಾವ್ದಾರ ಹುಡುಗಿ ಹೇಳಿಲ್ಲ ರೆಡ್ಡೇ ತಗೋ ಚಿನ್ನ ಮುದ್ದು ಅಂತ. ಬ್ಲ್ಯಾಕ್ ಹಾಕಿಲ್ಲ.
ಬ್ಲ್ಯಾಕ್ ಹಾಕಂಗಿಲ್ವಾ? ಬ್ಲ್ಯಾಕ್ ಶರ್ಟ್ ಹಾಕ್ಬೋದು, ನಿನ್ನ ಕೂದಲೇ ಕಲರ್ ಇರೋದು. ಅವಳು ಬಿಟ್ಟೋದ್ಲು. ಅವ್ಳು ಬಿಟ್ಟು ಏನಕ್ಕೆ ಬಿಟ್ಟೋದ್ಲು ಹೇಳು? ನೀನು ಹಿಂಗೆ ಡಿಪ್ರೆಷನ್ಗೆ ಹೋಗುವಂತನ ಬಿಟ್ಟೋಗಿದ್ದವಳು? ಬೆಳಗ್ಗೆ ಎದ್ದು ಫಿಫಾ ವರ್ಲ್ಡ್ ಕಪ್ ಮ್ಯಾಚ್ ನೋಡಿ ಗೊತ್ತಾಗುತ್ತೆ ನೈಟೆಲ್ಲ ನಿಜ. ಫಿಫಾ ವರ್ಲ್ಡ್ ಕಪ್ ಮ್ಯಾಚ್ ನೋಡಿದ್ರೆ ಈ ಥರ ಡಿಪ್ರೆಷನ್ಗೆ ಹೋಗ್ಬೇಕಾ ನೀನು? ಹೇಳೋ ಇವತ್ತಿನ ಮ್ಯಾಚ್ ನೋಡಿದ್ರೆ ಗೊತ್ತಾಗೋದು ನಿಮ್ಮ ಅಪ್ಪ ನಿನ್ನೆ ಮೊನ್ನೆ ರೀಚಾರ್ಜ್ ಮಾಡಿಸಿದ್ದೆ ಅಲ್ಲ ಟಿವಿಗೆ. ಬಾಲ್ ಕೊಡಿಲಿ, ಬಾಲ್ ತೋರಿಸ್ಬೇಕು ಗೈಸ್. ಇದೆಂಥ ಬಾಲ್ ನೋಡ್ರಿ ಇದು. ಏನೋ BCCI ಅವರು ನೆಕ್ಸ್ಟ್ ಮಾತಾಡಿದ್ದೀನಿ, ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಬಾಲಲ್ಲೇ ಆಡ್ಸೋದು ವರ್ಲ್ಡ್ ಕಪ್. ಗೈಸ್ ಫೈನಲಿ ಮನೆಗೆ ಬಂದೆ ಊಟಕ್ಕೆ ಅಂತ. ಅಲ್ಲೇ ಏನಾದರೂ ತಿನ್ನೋಣ ಅಂದ್ಕೊಂಡೆ, ಮತ್ತು ನಮ್ಮ ಅಮ್ಮನ ಹತ್ರ ಮೆಟ್ನಾಗೇನೋ ಕೊಡ್ಸೋಣ ಅಂತ ಬಂದೆ. ಅದಕ್ಕೆ ಈಗ ಊಟ ಮಾಡಬೇಕು. ಗೈಸ್ ಫೈನಲಿ ಊಟ ಆಯಿತು. ಈಗ ಹಾಲು ತರಬೇಕಂತೆ, ಹಾಲು. ಗೈಸ್ ಮನೇಲಿದ್ದರೆ ನಮ್ಮ ಕಾಲೇಜ್ ಸ್ಟಾರ್ಟ್ ಆಗೋ ತನಕ ಬರೀ ಡೈಲಿ ಇದೇ ಆಗ್ಬೇಕು. ಡೈಲಿ ಇದೆ ಬರೀ ಅಂಗಡಿಗೆ ಹೋಗು, ಅದು ತೊಗೊಂಬ ಇದು ತೊಗೊಂಬ, ಬರೀ ಇದೆ. ಅದು ಬಿಟ್ಟರೆ ಅವ್ನು ಫೋನ್ ಮಾಡ್ದೆ ಅಲ್ಲಿಗೆ ಹೋಗು, ಇವ್ನು ಫೋನ್ ಮಾಡ್ದೆ ಇಲ್ಲಿಗೆ ಹೋಗು, ಅದೇ ಆಗ್ಬಿಟ್ಟಿದೆ ಕೂಡ. ಸರಿ ಗಾಯ್ಸ್ ಒಂದು ವಾರದಿಂದ ನಮ್ಮ ಅಣ್ಣನ ಗಾಡಿ ಹಿಡ್ಕೊಂಡು ಸರ್ರಾಗೆ ಉಜ್ಜಾಡ್ತಿದ್ದೀನಿ. ನನ್ನ ಕೈಯಲ್ಲೇ ಇದು ಗಾಡಿ ಜಾಸ್ತಿ ಒಂದು ವಾರದಿಂದ. ಗಾಯ್ಸ್ ಈ ವಿಡಿಯೋ ಬಂದು ನಾನು ವಿಡಿಯೋ ಮಾಡಬೇಕಲ್ಲ ಅಂತ ಮಾಡಿರ್ತಕ್ಕಂಥ ವಿಡಿಯೋ ಇದು. ಯಾಕೆಂದರೆ ಗ್ಯಾಪ್ ಆಗಿಬಿಡುತ್ತಲ್ಲ, ಯಾವುದೋ ಕಂಟೆಂಟ್ ಸಿಗಲ್ಲ, ಅದಕ್ಕೋಸ್ಕರ ಜಸ್ಟ್ ಮಾಡಬೇಕಲ್ಲ ಅಂತ ಮಾಡಿದ್ದೀನಿ ಅಷ್ಟೇ ವಿಡಿಯೋನ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಇನ್ಸ್ಟಾ ID ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್.